ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ SRM ಇನ್ಫೋ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೆಂಟ್ರಲ್ ಗೌರ್ಮೆಂಟಿನ ಒಂದು ರಿಕ್ರೂಟ್ಮೆಂಟ್ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಅದು ಯಾವ್ದು ಕಂಪ್ನಿ ಅಂತಂದರೆ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಸೊ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ರಿಕ್ವೈರ್ಮೆಂಟ್ ಇದು. ಸೊ ಈ ಕಂಪ್ನಿಯಲ್ಲಿ ಡಿಫ್ರೆಂಟ್ ಕ್ಯಾಟಗರಿಯವರಿಗೆ, ಬಿ ಆದವರಿಗೆ ಮತ್ತು ಡಿಪ್ಲೊಮೊ IT ಆದವರಿಗೆ ಕೆಲವೊಂದು ಪೋಸ್ಟ್ ಕಾಲ್ ಫಾರ್ ಮಾಡಿದ್ದಾರೆ. ಆ ಪೋಸ್ಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬನ್ನಿ ಹಾಗಾದರೆ ವೀಕ್ಷಕರೇ, ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಯಾವ ರೀತಿ ಸರ್ಚ್ ಮಾಡೋದು ಮತ್ತು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲು ನೀವು ಗೂಗಲಿಗೆ ಹೋಗಿ, ಸೊ ಇಲ್ಲಿ ಕರ್ನಾಟಕ ಜಾಬ್ಸ್ ಅಂತ ಸರ್ಚ್ ಕೊಟ್ಟರೆ ಈ ರೀತಿ ಒಂದು ಲಿಂಕ್ ಬರುತ್ತೆ, ಕರ್ನಾಟಕ ಜಾಬ್ಸ್ 2025 ಅಂತೇಳಿ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ಮೇಲೆ ನಿಮಗೆ ಒಂದು ಟೂಲ್ ಬಾರ್ ಕಾಣುತ್ತೆ, ಹೋಮ್, ಕರ್ನಾಟಕ ಸ್ಟೇಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತೇಳಿ. ಸೊ ನಾನು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಜಸ್ಟ್ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ. ಸ್ಕ್ರಾಲ್ ಮಾಡ್ತಾ ಹೋದ್ರೆ ಇಲ್ಲಿ ನಿಮಗೆ ECIL ಅಂತ ಒಂದು ಕಾಣುತ್ತೆ, ರಿಕ್ರೂಟ್ಮೆಂಟ್ ಪೋಸ್ಟ್ ಇಂದು. ಸೊ ಇಲ್ಲಿದೆ ನೋಡಿ. ಸೊ ECIL ರಿಕ್ರೂಟ್ಮೆಂಟ್ ಆರ್ಗನೈಸೇಷನ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಪೋಸ್ಟ್ ನೇಮು ಗ್ರಾಜ್ಯುಯೇಟ್ ಟ್ರೈನಿ, ಇಂಜಿನಿಯರಿಂಗ್ ಟ್ರೈನಿ ಮತ್ತು ಟೆಕ್ನಿಷಿಯನ್ ಅಂತಿದೆ. ನಂಬರ್ ಆಫ್ ವೇಕೆನ್ಸೀಸ್ 124 ಪೋಸ್ಟ್ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10th ITA ಡಿಗ್ರಿ ಮತ್ತು BE. ಸೊ ಜಸ್ಟ್ ಇಲ್ಲಿ ನಾನು ಅಪ್ಲೈ ಅಂತ ಆಪ್ಷನ್ ಕೊಡ್ತೀನಿ. ಸೊ ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಜಸ್ಟ್ ನೀವು ಮೌಸ್ನ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ. ಇಸ್ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅನ್ನೋದು ಡೀಟೇಲ್ ಇದೆ. ಸೊ ಗ್ರಾಜ್ಯುಯೇಟ್ ಇಂಜಿನಿಯರಿಂಗ್ ಟ್ರೈನಿ 80 ಪೋಸ್ಟ್ ಇದೆ. ಸೊ ಸ್ಯಾಲ್ರಿ ಬಂದ್ಬಿಟ್ಟು 40,000 ಇಂದ 1,40,000 ಇದೆ. ಟೆಕ್ನಿಕಲ್ ಗ್ರೇಡ್ 2 ಅಂದರೆ ಡಿಪ್ಲೊಮಾ ಮತ್ತು IT ಆದವರಿಗೆ ಇದು ಸ್ಯಾಲ್ರಿ ಬಂದ್ಬಿಟ್ಟು 20,480 ಇದೆ. ಸೊ ಇಲ್ಲಿ ಡೀಟೇಲ್ಸ್ ಇದೆ. ITA, ಸೊ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಸ್ 11 ಇದೆ, ಫಿಟ್ಟರು 7 ಇದೆ, ಮೆಕ್ಯಾನಿಕ್ಸ್ 7 ಕೊಟ್ಟಿದ್ದಾರೆ, ಎಲೆಕ್ಟ್ರಿಷಿಯನ್ 7 ಪೋಸ್ಟ್ ಇದೆ, ಟರ್ನರು 5 ಇದೆ. ಸೊ ಶೀಟ್ ಮೆಟಲ್ 2 ವೇಕೆನ್ಸೀಸ್, ವೆಲ್ಡರು 2 ವೇಕೆನ್ಸೀಸ್ ಇದೆ, ಕಾರ್ಪೆಂಟರೀಸ್ 2 ವೇಕೆನ್ಸೀಸ್. ಸೊ ದೆನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಶನ್ಸ್ 34. ಅಂದರೆ ಸೊ ಈ ಪೋಸ್ಟ್ ಬಂದ್ಬಿಟ್ಟು BE ಆದವರಿಗೆ E&I ಇನ್ಸ್ಟ್ರುಮೆಂಟೇಷನ್ 2 ಇದೆ, CSE 18 ಪೋಸ್ಟ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 16 ಪೋಸ್ಟ್ ಇದೆ, ಎಲೆಕ್ಟ್ರಿಕಲ್ ಅವರಿಗೆ 5 ಇದೆ, ಸಿವಿಲ್ ಅವರಿಗೆ 3 ಇದೆ, ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆದವರಿಗೆ 2 ಪೋಸ್ಟ್ ಇದೆ. ಸೊ ಇಲ್ಲಿ ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗಿ. ಸೊ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಡೀಟೇಲ್ ನೋಟಿಫಿಕೇಶನ್ ತೋರಿಸ್ತಾ ಹೋಗ್ತೇನೆ. ಸೊ ಇದು ಬ್ರೀಫ್ ಆಗಿ ನೀವು ಜಸ್ಟ್ ನೋಡೋದಾದ್ರೆ, ಏಜ್ ರಿಲ್ಯಾಕ್ಸೇಷನ್ OBC ಅದರ್ ಬ್ಯಾಕ್ವರ್ಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ ಅಂತ. SC/ST 5 ಇಯರ್ಸ್ ಇದೆ. ದೆನ್ PWD ಫಿಸಿಕಲಿ ಡಿಸೇಬಲ್ ಸ್ಟೂಡೆಂಟ್ಸ್ಗೆ 10 ಇಯರ್ ಇದೆ. ಸೊ ದೆನ್ SC/ST ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಸೊ ಬೇರೆ ಕ್ಯಾಟಗರಿ ಅವರಿಗೆ 1,000 ರೂಪಾಯಿ ಇದೆ, OBC ಅವರಿಗೆ 750 ರೂಪಾಯಿ. ಜಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗಿ. ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಅದೇ ರೀತಿ ಅಪ್ಲೈ ಆನ್ಲೈನ್ ಗ್ರಾಜ್ಯುಯೇಟ್ ಟ್ರೈನಿ ಅಂತಿದೆ. ಫಸ್ಟ್ ನೋಟಿಫಿಕೇಶನ್ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಗ್ರಾಜ್ಯುಯೇಟ್ ಟ್ರೈನಿ ಅಂತಿದೆ. ಸೊ ಇಲ್ಲಿ ಜಸ್ಟ್ ನಾನು ಓಪನ್ ಮಾಡಿದ್ದೀನಿ, ಇಲ್ಲಿ ಓಪನ್ ನೋಡ್ತಾ ಹೋಗಿ. ಸೊ ಅಪ್ಪರ್ ಏಜ್ ಫಾರ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಇಸ್ 27 ಇಯರ್ ಅಂತಿದೆ. ಆಸ್ ಆನ್ ಡೇಟ್ 30/4/2025, ಅಂದರೆ ಏಪ್ರಿಲ್ 30ಕ್ಕೆ 27 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಸೊ 27 ವರ್ಷ ಏಜ್ ಲಿಮಿಟ್ ಇರೋ ತನಕ ನೀವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಏನಿದೆ, ಗ್ರಾಜ್ಯುಯೇಟ್ ಇಂಜಿನಿಯರಿಂಗ್ ಟ್ರೈನಿಂಗ್ ಬ್ರಾಂಚಸ್ ಕೊಟ್ಟಿದ್ದಾರೆ, ಡಿಸಿಪ್ಲಿನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಶನ್. ನಂಬರ್ ಆಫ್ ಪೋಸ್ಟ್ 34 ಇದೆ. E&I ಇನ್ಸ್ಟ್ರುಮೆಂಟೇಷನ್ 2 ಪೋಸ್ಟ್ ಇದೆ. CSCಗೆ 18 ವೇಕೆನ್ಸಿ ಇದೆ. CSC ಬಾರ್ ISC ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆದವರು ಸಹ ಅಪ್ಲೈ ಮಾಡ್ಬೋದು. ಮೆಕ್ಯಾನಿಕಲ್ 16 ಪೋಸ್ಟ್ ಇದೆ. ಎಲೆಕ್ಟ್ರಿಕಲ್ ಬಂದ್ಬಿಟ್ಟು 5 ಪೋಸ್ಟ್ ಇದೆ. ಸೊ ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ CSC ಅಂತಿದೆಯಲ್ಲ, 18 ಪೋಸ್ಟ್ ಇದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಶನ್ 34 ಪೋಸ್ಟ್ ವೇಕೆನ್ಸಿ ಇದೆ. ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಆದವರಿಗೆ 2 ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆದವರಿಗೆ 16 ವೇಕೆನ್ಸೀಸ್ ಇದೆ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆದವರಿಗೆ 5 ವೇಕೆನ್ಸಿ ಇದೆ. ಸಿವಿಲ್ 3 ಇದೆ. ಕೆಮಿಕಲ್ ಇಂಜಿನಿಯರಿಂಗ್ 2 ಇದೆ. ಟೋಟಲ್ 80 ಪೋಸ್ಟ್. ಗ್ರಾಜ್ಯುಯೇಟ್ ಇಂಜಿನಿಯರಿಂಗ್ ಟ್ರೈನಿ ಅಂತಿದೆ. ಸೊ ಇಲ್ಲಿ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಿದ್ದಾರೆ, 4 ಇಯರ್ ಫುಲ್ ಟೈಮ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ವಿತ್ ಫಸ್ಟ್ ಕ್ಲಾಸ್. ಅಂದರೆ ನೀವು ಮಿನಿಮಮ್ 60% ಅಗ್ರಿಗೇಟ್ ಮೇಂಟೈನ್ ಮಾಡಿರಬೇಕು. ಸೊ ಯಾವುದೇ ಇನ್ಸ್ಟಿಟ್ಯೂಟ್, ಇದರ ಆಟೋನಮಸ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಅಥವಾ ಯೂನಿವರ್ಸಿಟಿ ಕಾಲೇಜ್ ಆಗಿರ್ಬೋದು, ಅದು ಮ್ಯಾಂಡೇಟರಿ ಏನಿಲ್ಲ.
ಸೊ ಒಟ್ಟು ನಿಮ್ಮ ಗ್ರಾಜುಯೇಷನ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಸ್ಕೇಲ್ ಪೇ ಅಂತಿದೆ 40,000 ಬೇಸಿಕ್ ಸ್ಕೇಲ್ ಅಪ್ ಟು 1,40,000 ಅಂತಿದೆ. ಸೊ ನೀವು ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಅವ್ರು ಸ್ಕೇಲ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಅಗ್ರಿಮೆಂಟ್ ಬಾಂಡ್ ಇದೆ. ಸೊ 4 ಇಯರ್ ನೀವು ಅಗ್ರಿಮೆಂಟ್ ಬಾಂಡ್ ಬರೀಬೇಕಾಗುತ್ತೆ ಸಪೋಸ್ ಸೆಲೆಕ್ಟ್ ಆದರೆ. ಸೊ 100 rupees ಬಾಂಡ್ ಕಂಪ್ನಿ ಪೀರಿಯಡ್ ಆಫ್ 4 ಇಯರ್ಸ್, ಅಂದರೆ ಸೆಲೆಕ್ಟ್ ಆಗಿದ್ಮೇಲೆ ನೀವು 4 ಇಯರ್ಸ್ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಅಂತ ಅರ್ಥ ಅದು. ಆಮೇಲೆ ಇಲ್ಲೊಂದು ಬಾಂಡಿಗೆ ನೀವು ಶ್ಯೂರಿಟಿ ಕೊಡಬೇಕು. ಸೊ ಕಾಂಟ್ರಾಕ್ಟ್ ಆಫ್ ರುಪೀಸ್ 4 lakhs only. ಅಮೌಂಟ್ ಪೇಯಬಲ್ ಫಾರ್ ಕಾಂಟ್ರಾಕ್ಟ್ ಪೀರಿಯಡ್ ಅಲ್ಲಿ ನಿಮ್ಗೆ ಅಪ್ ಟು 4 lakhs ತನಕ ಕೊಡ್ತಾರೆ. ಇದು ರಿಸರ್ವೇಷನ್ಸ್ ಇದೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೇ ಸೀಟ್ ಇದೆ ಅನ್ನೋದು ಡೀಟೇಲ್ಸ್ ಇದೆ. ಅನ್ರಿಸರ್ವ್ಡ್ ಯು ಆರ್ ಅಂದ್ರೆ ಅನ್ರಿಸರ್ವ್ಡ್ 38 ಪೋಸ್ಟ್. ಇದು ಫಿಸಿಕಲಿ ಚಾಲೆಂಜ್ ಪರ್ಸನ್ಸ್ 8 ಇದೆ. ಅದರ್ ಬ್ಯಾಕ್ವರ್ಡ್ ಕ್ಯಾಟಗರಿಗೆ 22 ಇದೆ. SC 10 ಇದೆ, ST 2 ಇದೆ. ಸೊ ಈ ಡೀಟೇಲ್ ಕ್ಯಾಟಗರಿ ವೈಸ್ ಪೋಸ್ಟ್ ಅನ್ನು ಡೀಟೇಲ್ ಆಗಿ ನೀವು ಡಿವೈಡ್ ಮಾಡೋದಾದ್ರೆ ಇಲ್ಲಿದೆ. ಡಿಸಿಪ್ಲಿನ್ ವೈಸ್ ರಿಸರ್ವೇಷನ್ಸ್ ಆರ್ ಫಾಲೋಸ್ ಅಂತಿದೆ. ನಂಬರ್ ಆಫ್ ಪೋಸ್ಟ್ ಸಪೋಸ್ ENC ನಂಬರ್ ಆಫ್ ಪೋಸ್ಟ್ 34 ಇದೆ. ಅನ್ರಿಸರ್ವ್ಡ್ ಎಷ್ಟಿದೆ ಪೋಸ್ಟ್ 16 ಇದೆ. ಫಿಸಿಕಲಿ ಚಾಲೆಂಜಸ್ ಅವರಿಗೆ 3 ಇದೆ. ಅದರ್ ಬ್ಯಾಕ್ವರ್ಡ್ ಕ್ಯಾಟಗರಿ ಅವರಿಗೆ 9 ಪೋಸ್ಟ್ ಇದೆ. ಅಂದರೆ ಅದರಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಯಾಟಗರಿ ಅಂದರೆ 2A 2B 3A 3B ಅವರು ಸಹ ಬರ್ತಾರೆ. ಸೊ ಅನ್ರಿಸರ್ವ್ಡ್ ಅಂದರೆ ಪ್ಯೂರ್ಲಿ ಜನರಲ್ ಮೆರಿಟ್, ಯಾವುದೇ ರಿಸರ್ವೇಷನ್ ಕ್ಯಾಟಗರಿ ಇರೋದಿಲ್ಲ ಅಂಥವರು ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಬರ್ತಾರೆ. SCಗೆ 5 ಇದೆ, STಗೆ ಅದೇ 1 ಇದೆ. ಅದೇ ರೀತಿ ಡಿಫ್ರೆಂಟ್ ಕ್ಯಾಟಗರಿ ಇದೆ ಅಲ್ಲಿ. ಸೊ ಡಿಫ್ರೆಂಟ್ ಬ್ರಾಂಚ್ ಡಿಸಿಪ್ಲಿನ್ ವೈಸು ಕ್ಯಾಟಗರಿ ಸೀಟ್ಸ್ ರಿಸರ್ವೇಷನ್ ಎಷ್ಟೆಷ್ಟು ಇದೆ ಅನ್ನೋದು ಇಲ್ಲಿ ಡೀಟೇಲ್ ನೋಟಿಫಿಕೇಶನ್ ಅಲ್ಲಿ ಇದೆ. ಟೋಟಲ್ ಸೀಟ್ ಬಂದ್ಬಿಟ್ಟು 80 ಇದೆ. ಓಕೆ. ಸೊ ಅದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ನಾನು ಫಸ್ಟಿಗೆ ಓಪನ್ ಮಾಡಿ ತೋರ್ಸೋಕೆ ಹೇಳಿದೆ. ಅಪ್ಪರ್ ಏಜ್ ಲಿಮಿಟ್ 5 years ಇದೆ, ಯಾರಿಗದು SC STಗೆ ಲಾಗ್ ಆಗುತ್ತೆ. 3 year ಏಜ್ ರಿಲ್ಯಾಕ್ಸೇಷನ್ OBC. ಸಪೋಸ್ ನಿಮ್ಗೆ ಏಜ್ 27 ಇಯರ್ ಆಯ್ತು ಅಂದರೆ OBC ಕ್ಯಾಟಗರಿ ಸ್ಟೂಡೆಂಟ್ಸು 3 year ಅಂದರೆ ನೀವು ಏಜ್ 30 ಇದ್ರೂ ನೀವು ಅಪ್ಲೈ ಮಾಡ್ಬೋದು. ಓಕೆ. ಸೊ ಏಜ್ ರಿಲ್ಯಾಕ್ಸೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಕೊಟ್ಟರೆ ನಿಮಗೆ 30 ಏಜ್ ಅಟ್ ಪ್ರೆಸೆಂಟ್ ಏಜ್ 30 ಇದ್ರೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಯಾಕಂದರೆ 3 years ರಿಲ್ಯಾಕ್ಸೇಷನ್ ಆಪ್ಷನ್ ಕೊಟ್ಟು ನೀವು ಅಪ್ಲಿಕೇಶನ್ ಹಾಕಂತ ಹೋಗ್ಬೋದು. ಓಕೆ. ಸೊ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಆಲ್ರೆಡಿ ನಾನು ಹೇಳಿದವರಾಗೆ 60% ಗ್ರೇಟ್ ಇರಬೇಕು. ಸೊ 50% SC/ST ಇದೆ. ಓಕೆ. ಸೊ ಇಲ್ಲಿ ಒಂದು ಎಕ್ಸಾಮಿನೇಷನ್ ಪ್ರೊಸೀಜರ್ ಇದೆ. ಸೊ ಮೆಥಡ್ ಆಫ್ ಸೆಲೆಕ್ಷನ್. ಸೊ ಸೆಲೆಕ್ಷನ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ 2 ಸ್ಟೇಜ್. ಪ್ರಿಲಿಮ್ಸ್ ಎಕ್ಸಾಮ್, ಮೇನ್ಸ್ ಎಕ್ಸಾಮ್ ಅಂತ ಇರೋದೆ. ಪ್ರಿಲಿಮ್ಸ್ ಎಕ್ಸಾಮು ಪ್ಯೂರ್ಲಿ ಆನ್ಲೈನ್, ಇಟ್ ಈಸ್ ಎ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಸೊ ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ 85-15. ಓಕೆ. ಪರ್ಸನಲ್ ಇಂಟರ್ವ್ಯೂ 15 ಮಾರ್ಕ್ಸ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ 85 ಮಾರ್ಕ್ಸ್ ಇರುತ್ತೆ. ಆಫ್ಟರ್ ಕ್ವಾಲಿಫಿಕೇಶನ್ ಆಫ್ ಪ್ರಿಲಿಮ್ಸ್ ಎಕ್ಸಾಮ್ ನೀವು ಮೇನ್ಸ್ ಎಕ್ಸಾಮ್ ಬರೀಬೇಕು. ಮೇನ್ಸ್ ಎಕ್ಸಾಮಲ್ಲೂ ಕ್ವಾಲಿಫೈ ಆಯ್ತು ಅಂದರೆ ಟೋಟಲ್ ಎಕ್ಸಾಮಿನೇಷನ್ ಮಾರ್ಕ್ಸ್ 85 ಇರುತ್ತೆ. ರಿಮೈನಿಂಗ್ 15 ಮಾರ್ಕ್ಸು ಇಂಟರ್ವ್ಯೂ ಇರುತ್ತೆ. ಸೊ ಆಫ್ಟರ್ ಸೆಲೆಕ್ಷನ್ ಪ್ರೋಸೆಸ್ ಆದಮೇಲೆ ಸೆಕೆಂಡ್ ರೌಂಡು ಇಂಟರ್ವ್ಯೂ ಇರುತ್ತೆ. ಇಲ್ಲಿ ಸೆಂಟರ್ಸ್ ಕೊಟ್ಟಿದ್ದಾರೆ, ಎಕ್ಸಾಮಿನೇಷನ್ ಸೆಂಟರ್ಸು ಬೆಂಗಳೂರು, ಚೆನ್ನೈ. ಕರ್ನಾಟಕದಲ್ಲಿ ಬಂದ್ಬಿಟ್ಟು ಬೆಂಗಳೂರು ಅಷ್ಟೇ ಸೆಂಟರ್ ಇದೆ. ಸೊ ರಿಮೈನಿಂಗ್ ಸೆಂಟರ್ಸ್ ರೆಸ್ಪೆಕ್ಟಿವ್ ಸ್ಟೇಟ್ ವೈಸ್ ಇದೆ, ಮುಂಬೈ, ನ್ಯೂ ಡೆಲ್ಲಿ, ಕೋಲ್ಕತ್ತಾ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಕಾಮನ್ ಎಕ್ಸಾಮಿನೇಷನ್ ಸೆಂಟರ್ ಬಂದ್ಬಿಟ್ಟು ಬೆಂಗಳೂರು ಇರುತ್ತೆ. ಓಕೆ. ಇಲ್ಲಿ CBT, ಸೊ ಚಾಯ್ಸ್ ಬೇಸ್ಡ್ ಕಂಪ್ಯೂಟರ್ ಎಕ್ಸಾಮ್ ಇರುತ್ತೆ. ಸೊ ಇಟ್ ಈಸ್ ಅಟ್ 120 minutes ಡ್ಯೂರೇಷನ್, 100 ಕ್ವಶನ್. ಓಕೆ. ಸೊ ಇದು ಡೀಟೇಲ್ ಸಿಲೆಬಸ್ ಇಲ್ಲಿ ಅಟ್ಯಾಚ್ ಮಾಡಿರ್ತಾರೆ. ನೀವು ವೆಬ್ಸೈಟ್ಗೆ ಹೋಗಿ ಡೀಟೇಲ್ ಆಗಿ ನೋಡಿದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇದಿಷ್ಟು ಬೇಕಾಗಿರೋ ಇನ್ಫಾರ್ಮೇಷನ್ಸು ಫಾರ್ ಗ್ರ್ಯಾಜುಯೇಟ್ ಟ್ರೈನಿ ಇಂಜಿನಿಯರಿಗೆ. ಅದೇ ರೀತಿ ಇಲ್ಲಿ ಯಾವ್ಯಾವ ಡೀಟೇಲ್ಸ್ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಬೇಕಂದರೆ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ನಿಮ್ಮದು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟು, ಫೋಟೋ, ಆಮೇಲೆ ಸಿಗ್ನೇಚರ್ ಬೇಕು. ಓಕೆ. ಅದು ಅಪ್ಲಿಕೇಶನ್ ಓಪನ್ ಮಾಡಿ ನಾನು ತೋರಿಸ್ತಾ ಹೋಗ್ತೀನಿ. ಇದಿಷ್ಟು ಗ್ರ್ಯಾಜುಯೇಟ್ ಇಂಜಿನಿಯರ್ ಟ್ರೈನಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸು, ಆಮೇಲೆ ಗೈಡ್ಲೈನ್ಸು. ಅದೇ ರೀತಿ ಟೆಕ್ನಿಕಲ್ ಗ್ರೇಡ್ 2 ಅಂತಿದೆ ಅಲ್ಲ, ಸೊ ಅದಕ್ಕೆ ಗೈಡ್ಲೈನ್ಸ್ ಏನೇನಿದೆ ನೋಡ್ತಾ ಹೋಗೋಣ. ಸೊ ಟೆಕ್ನಿಕಲ್ ಗ್ರೇಡ್ 2ಗೆ ಇಲ್ಲಿ ಕರೆದಿರೋದು ಮೆಕ್ಯಾನಿಕ್ಸ್ 11 ಪೋಸ್ಟ್ ಇದೆ. ಫಿಟ್ಟರ್ 7 ಪೋಸ್ಟ್ ವೇಕೆನ್ಸಿ ಇದೆ. ಮೆಕ್ಯಾನಿಕ್ಸ್ 7 ವೇಕೆನ್ಸಿ ಇದೆ. ಎಲೆಕ್ಟ್ರಿಷಿಯನ್ ಬಂದ್ಬಿಟ್ಟು 7 ಇದೆ. ಟರ್ನರ್ 5 ಇದೆ. ಶೀಟ್ ಮೆಟಲ್ ITA ಆರ್ ಡಿಪ್ಲೊಮಾ. ಸೊ ವೆಲ್ಡರ್ ಇದು ITA ಆದವರು ಬರುತ್ತೆ. ಕಾರ್ಪೆಂಟ್ರಿ ಆಲ್ಸೋ ITA ಕಂಪ್ಲೀಷನ್ ಆದವರು ಅಪ್ಲೈ ಮಾಡ್ಬೋದು. ಪೇಂಟರ್ ITA ಕಂಪ್ಲೀಟ್ ಆದವರು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಮೆಕ್ಯಾನಿಕ್ಸ್, ಎಲೆಕ್ಟ್ರಿಷಿಯನ್ ಅಂತ ಏನಿದೆ ಅಲ್ವಾ, ಸೊ ಅದು ಡಿಪ್ಲೊಮೊ ಆ್ಯಂಡ್ ITA ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ ಅವ್ರು ಅಪ್ಲೈ ಮಾಡ್ಬೋದು. ಸೊ ಇದಕ್ಕೂ ಸೇಮ್ ಏಜ್ ಲಿಮಿಟು.
ಸೊ ಏಜ್ ಲಿಮಿಟ್ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ಸ್ ಎಲ್ಲ ಬೋತ್ ಕ್ಯಾಟಗರಿ ಅವರಿಗೆ ಸೇಮ್ ಇರುತ್ತೆ. ಅದರ ಗ್ರಾಜ್ಯುಯೇಟ್ ಇಂಜಿನಿಯರ್ ಟ್ರೈನಿ ಆಗಿರ್ಬೋದು, ಟೆಕ್ನಿಕಲ್ ಗ್ರೇಡ್ 2 ಟ್ರೈನಿ ಆದ್ರೂ ಸೇಮ್ ಪ್ರೊಸೀಜರ್ ಇರುತ್ತೆ. ರಿಸರ್ವೇಷನ್ ಕ್ಯಾಟಗರಿ ಇಲ್ಲಿ ನಂಬರ್ ಆಫ್ ಪೋಸ್ಟ್ 45 ಇದೆ, ಅನ್ರಿಸರ್ವ್ಡ್ 20 ಇದೆ, ಫಿಸಿಕಲಿ ಚಾಲೆಂಜ್ 4 ಇದೆ, ಅದರ್ ಬ್ಯಾಕ್ ಗ್ರೌಂಡ್ ಕ್ಯಾಟಗರಿ 18 ಇದೆ, SC 2 ಇದೆ, ST 2 ಇದೆ. ಓಕೆ, ಸೊ ಇಲ್ಲಿ ಡೀಟೇಲ್ ಆಫ್ ಜಾಬ್ ಡಿಸ್ಕ್ರಿಪ್ಷನ್ ಇದೆ. ಸೊ ಡಿಪೆಂಡಿಂಗ್ ಆನ್ ಸ್ಟ್ರೀಮ್ ಲೈನ್, ಸೊ ಎಲೆಕ್ಟ್ರಾನಿಕ್ಸ್ ಸ್ಟ್ರೀಮ್ ಇತ್ತು ಅಂದರೆ 11 ಪೋಸ್ಟ್ ಇದೆ. ಔಟ್ ಆಫ್ 11 ಪೋಸ್ಟ್ ಅಲ್ಲಿ ಅನ್ರಿಸರ್ವ್ಡ್ 4, ಫಿಸಿಕಲಿ ಚಾಲೆಂಜಸ್ 1, ಅದರ್ ಬ್ಯಾಕ್ವರ್ಡ್ ಕ್ಯಾಟಗರಿ 4, SC 1, ST 1 ಇದೆ. ಅದೇ ರೀತಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಕ್ಯಾಟಗರಿ ಎಷ್ಟೇ ಸೀಟ್ ಇದೆ ಅನ್ನೋದು ಇಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗಿದ್ದಾರೆ. ನೀವು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸೇಮ್. ಸೊ 3 year ಫಾರ್ OBC ಸ್ಟೂಡೆಂಟ್ಸ್, 5 year ಫಾರ್ SC ST ಸ್ಟೂಡೆಂಟ್ಸ್. ಸೊ ಅಪ್ ಟು 40 years SC ST ಅವರಿಗೆ 40 years ಏಜ್ ಇದ್ರೂ ಏಜ್ ರಿಲ್ಯಾಕ್ಸೇಷನ್. ವರ್ಕಿಂಗ್ ಎಂಪ್ಲಾಯ್ಮೆಂಟ್ಸ್ಗೆ ಈ ಪೋಸ್ಟಿಗೆ ಅಪ್ಲೈ ಮಾಡೋದಾದ್ರೆ ಪ್ರೆಸೆಂಟ್ ಲೇಬರ್ಸ್ ಆಫ್ ECIL ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಪ್ರೆಸೆಂಟ್ ಸೊ ITI ಮೇಲೆ ವರ್ಕ್ ಮಾಡ್ತಾ ಇದ್ರೆ ನೀವು ಗ್ರಾಜುಯೇಷನ್ ಮೇಲೆ ಅಪ್ಲೈ ಮಾಡೋದಾದ್ರೆ 40 years ತನಕ ಏಜ್ ಲಿಮಿಟ್ ಇರುತ್ತೆ, ಅಪ್ಲೈ ಮಾಡ್ಬೋದು. ಸೊ ಸೇಮ್ ಪ್ರೊಸೀಜರ್, CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಅಂತ ಇರುತ್ತೆ. ಎಕ್ಸಾಮ್ 1 ಎಕ್ಸಾಮ್ 2 ಅಂತ ಇರುತ್ತೆ. ಎಕ್ಸಾಮ್ 1 ಅಲ್ಲಿ ಕ್ವಾಲಿಫೈ ಆದವರು ಎಕ್ಸಾಮ್ 2 ಬರೀಬೇಕು. ಎಕ್ಸಾಮ್ 2 ಅಲ್ಲಿ ನೀವು ಔಟ್ ಆಫ್ 100 85 ತೆಗಿಬೇಕು. ರಿಮೈನಿಂಗ್ 15 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ. ಸೊ ಟೋಟಲ್ 100 ಮಾರ್ಕ್ಸ್ ಟೆಸ್ಟ್. ಸೊ ಸೆಲೆಕ್ಷನ್ ಪ್ರೊಸೀಜರ್ ಇದೇ ರೀತಿ ಇರುತ್ತೆ. CBT 1 and 2 ಅಲ್ಲಿ ಎಕ್ಸಾಮ್ ಕ್ಲಿಯರ್ ಆದವರು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಇಂಟರ್ವ್ಯೂ ಸೆಲೆಕ್ಟ್ ಆದವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಬೇಸ್ಡ್ ಆನ್ ದ ಪರ್ಸೆಂಟೇಜ್. ದೆನ್ ಸೊ ಇಂಟರ್ವ್ಯೂ ಕಾಲ್ ಫಾರ್ ಮಾಡೋದು 1:4 ರೇಷಿಯೋ. ಓಕೆ, ಸೊ ಈಗ 10 ಪೋಸ್ಟ್ ಇದೆ ಅಂದರೆ 40 ಜನ ಕಾಲ್ ಫಾರ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಒಂದು 40 ಜನದಲ್ಲಿ ಸೊ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್, ಇಂಟರ್ವ್ಯೂ ಪರ್ಫಾರ್ಮೆನ್ಸ್ ನೋಡಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಅಷ್ಟೇ ಸೇಮ್. ಎಕ್ಸಾಮ್ ಸೆಂಟರ್ ಕರ್ನಾಟಕದಲ್ಲಿ ಇರೋದಂದ್ರೆ ಬೆಂಗಳೂರು ಅಷ್ಟೇ. ರಿಮೈನಿಂಗ್ ಬೇರೆ ಬೇರೆ ಸ್ಟೇಟಲ್ಲಿದೆ. ಸೊ ರೆಸ್ಪೆಕ್ಟಿವ್ ಸ್ಟೇಟಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ. ನಿಮಗೆ ಯಾವ ಪ್ಲೇಸ್ ನಿಯರ್ ಆಗುತ್ತೋ ಆ ಪ್ಲೇಸ್ನ ಎಕ್ಸಾಮ್ ಸೆಂಟರ್ ಆಗಿ ಕೊಡ್ತಾ ಹೋಗ್ಬೋದು. ಓಕೆ, ಇದಿಷ್ಟು ಡೀಟೇಲ್ಸ್. ಸೊ ನೀವು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಸೊ ಜಸ್ಟ್ ಇಲ್ಲಿ ಗೂಗಲಲ್ಲಿ ಇಲ್ಲಿ ಅಪ್ಲೈ ಫಾರ್ ಗ್ರಾಜುಯೇಷನ್ ಅಪ್ಲಿಕೇಶನ್, ಗ್ರಾಜುಯೇಟ್ ಇಂಜಿನಿಯರ್ ಟ್ರೈನಿ ಅಂತಿದೆ ಅಲ್ವಾ. ಸೊ ನಾನು ಫಸ್ಟಿಗೆ ಓಪನ್ ಮಾಡಿರೋ ಗೂಗಲಲ್ಲಿ ಸರ್ಚ್ ಮಾಡಿದೆ ಕರ್ನಾಟಕ ಕರಿಯರ್ಸ್ ಜಾಬ್ ಅಂತೇಳಿ. ಸೊ ಆ ಡೀಟೇಲ್ ನೋಟಿಫಿಕೇಶನ್ ಅಲ್ಲೇ ಕೆಳಗಡೆ ಇದೆ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಅಪ್ಲೈ ಆನ್ಲೈನ್ ಗ್ರಾಜುಯೇಟ್ ಇಂಜಿನಿಯರಿಂಗ್ ಟ್ರೈನಿಂಗ್ ಅಂತಿದೆ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ನಿಮಗೆ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ವೆಬ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ಜಸ್ಟ್ ಕೆಳಗೆ ಬನ್ನಿ, ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ಪೋಸ್ಟ್ ಅಂತಿದೆ. ಸೊ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರ್ಬೋದು, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ವಿಂಡೋ. ಸೊ ಇದು ಟೆಂಪ್ರರಿ ID ಆ್ಯಂಡ್ ಡೇಟ್ ಆಫ್ ಬರ್ತ್ ಏನು ಸೆಲೆಕ್ಟ್ ಮಾಡಬೇಡಿ. ಸೊ ಇಲ್ಲಿ ಅಡ್ವರ್ಟೈಸ್ ನಂಬರ್ ಸೆಲೆಕ್ಟ್ ಮಾಡಿ. ನೀವು 6/2025 ಅಂತ ಕೊಟ್ಟರೆ ಬರುತ್ತೆ. ಇಲ್ಲಿ ಪೋಸ್ಟ್ ಅಪ್ಲೈಡ್ ಗ್ರಾಜುಯೇಟ್ ಇಂಜಿನಿಯರಿಂಗ್ ಟ್ರೈನಿ ಅಂತ ಸೆಲೆಕ್ಟ್ ಮಾಡಿ. ಸೊ ಈ ರೀತಿ ವಿಂಡೋ ಓಪನ್ ಆಗ್ತಾ ಹೋಗುತ್ತೆ ಅಪ್ಲಿಕೇಶನ್. ಸೊ ಇದರಲ್ಲಿ ಏನೇನು ಬೇಕಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಕ್ಯಾಂಡಿಡೇಟ್ ಫುಲ್ ನೇಮ್ ಎಂಟ್ರಿ ಮಾಡಿ, ಜೆಂಡರ್ ಮೇಲ್ ಫಿಮೇಲ್, ಫಿಸಿಕಲಿ ಚಾಲೆಂಜ್ ಪರ್ಸನ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಜಮ್ಮು ಕಾಶ್ಮೀರ್ ಅಂತಿದೆ ಅಂದರೆ ಸೊ ವೆದರ್ ದ ಕ್ಯಾಂಡಿಡೇಟ್ ವಿಲ್ ಸ್ಟಡಿಡ್ ಇನ್ ಜಮ್ಮು ಕಾಶ್ಮೀರ್ ಅಂತಿದ್ರೆ ಅದು ಸೆಲೆಕ್ಟ್ ಮಾಡಬೇಕು. ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ ಇಂಡಿಯನ್ ಅಂತ ಕೊಡಿ. ಸ್ಟೇಟ್ ಆಫ್ ಡೊಮೈನ್ ಅಂದರೆ ನೀವು ಯಾವ ಸ್ಟೇಟ್ ಅನ್ನೋದು ಕೊಡಬೇಕು. ಸೊ ಕರ್ನಾಟಕ ಅಂದರೆ ಕರ್ನಾಟಕ ಅಂತ ಟೈಪ್ ಮಾಡಿ. ಮದರ್ ಟಂಗ್ ಕೇಳುತ್ತೆ, ಮದರ್ ಟಂಗ್ ನಿಮ್ಗೆ ಯಾವುದು ಮದರ್ ಟಂಗ್ ಲ್ಯಾಂಗ್ವೇಜ್ ಇದೆ ಅದು ಟೈಪ್ ಮಾಡಬೇಕು. ಮೊಬೈಲ್ ನಂಬರ್ ಕೊಡಿ. ಎಕ್ಸ್ ಸರ್ವಿಸ್ ಮ್ಯಾನ್ ಇತ್ತಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಅಂತ ಕೊಟ್ಟು ಅದ್ರ ಡೀಟೇಲ್ ಎಂಟ್ರಿ ಮಾಡಬೇಕು. ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಪ್ರೀವಿಯಸ್ ನೀವು ಅಟ್ ಪ್ರೆಸೆಂಟ್ ECIL ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ಆ ಕಂಪ್ನಿ ಎಂಪ್ಲಾಯ್ ಇತ್ತಂದ್ರೆ ಎಸ್ ಅಂತ ಕೊಡಿ. ಎಂಪ್ಲಾಯ್ ಅಲ್ಲ ಅಂದರೆ ಫ್ರೆಷರ್ಸ್ ಇತ್ತು ಅಂದರೆ ನೋ ಅಂತ ಕೊಡಿ. ಸೊ ಅದೇ ರೀತಿ ಈ ಕಡೆನೂ ಡೀಟೇಲ್ಸ್ ಇದೆ. ಫಾದರ್ ನೇಮ್ ಇದೆ. ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡಿ, ಯಾವ ಕ್ಯಾಟಗರಿ. OBC ಆದರೆ OBC ಅಂತ ಸೆಲೆಕ್ಟ್ ಮಾಡಿ. ಅಪ್ಲಿಕೆಂಟ್ ಕ್ಯಾಟಗರಿನೂ OBC ಅಂತ ಸೆಲೆಕ್ಟ್ ಮಾಡಿ. ಮೆರಿಟಲ್ ಸ್ಟೇಟಸ್ಸು, ರಿಲಿಜಿಯನ್ಸ್ ಇದೆ. ಸೊ ರಿಲಿಜಿಯನ್ ಹಿಂದೂ ಅಂತ ಕೊಡಿ. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ ನೀವು ಯಾವ್ದಾದ್ರು ವಿಲೇಜಲ್ಲಿ ಇದ್ದು ಯಾವುದೋ ಒಂದು ತಾಲೂಕಲ್ಲಿ ನಿಮಗೆ ರೈಲ್ವೆ ಸ್ಟೇಷನ್ ನಿಮ್ಮ ತಾಲೂಕಲ್ಲಿ ಇತ್ತು ಅಂದರೆ ಆ ರೈಲ್ವೆ ಸ್ಟೇಷನ್ ನೇಮನ್ನು ಡೀಟೇಲ್ ಕೊಡೋದು.
ಯಾಕಂದರೆ ಕೆಲವರು ಕ್ಯಾಟಗರಿ ಇದ್ದವರಿಗೆ ಸೊ ದೇ ವಿಲ್ ಟ್ರಾವೆಲ್ ಥ್ರೂ ಟ್ರೈನ್. ಸೊ ಟ್ರೈನ್ ಫೆಸಿಲಿಟಿ ಯೂಸ್ ಮಾಡಿ ನೀವು ಎಕ್ಸಾಮಿನೇಷನಿಗೆ ಅಪಿಯರ್ ಆದರೆ ನಿಮಗೆ TADA ಕ್ಲೇಮ್ ಮಾಡ್ತಾರೆ. ಸೊ ಅದಕ್ಕಾಗಿ ಇದು ಕೇಳಿರ್ತಾರೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್, ಇಮೇಲ್ ID ಹಾಕಿ. ಅದೇ ರೀತಿ ರಿಮೈನಿಂಗ್ ಡೀಟೇಲ್ಸ್ ಇದರಲ್ಲಿ ಅಪ್ಲಿಕೇಶನಲ್ಲಿದೆ. ಸೊ ಯಾವ ಏನೇನು ಡೀಟೇಲ್ಸ್ ಇದೆಯಲ್ಲ ಅದ್ರ ಪ್ರಕಾರ ಹಾಕಂತ ಹೋಗಿ. ಸೊ ಇಲ್ಲಿ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಇದೆ, ಪರ್ಮನೆಂಟ್ ಅಡ್ರೆಸ್ಸು, ಕ್ವಾಲಿಫಿಕೇಷನ್ ಡೀಟೇಲು. ಸೊ ನಿಮ್ಮದು 10th PUC ಆ್ಯಂಡ್ ಡಿಗ್ರಿ ಗ್ರ್ಯಾಜುಯೇಷನ್ ಆಗಿರೋದು ಡೀಟೇಲ್ಸ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಲ್ಯಾಂಗ್ವೇಜಸ್ ಕೇಳುತ್ತೆ. ಸೊ ಕನ್ನಡ, ನಿಮಗೆ ಯಾವ್ದು ಮದರ್ ಟಂಗ್, ಆಮೇಲೆ ಯಾವ್ದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಇದೆಲ್ಲ ಅದು ಎಂಟ್ರಿ ಮಾಡಿ ಪ್ರಯಾರಿಟಿ ಕೊಡ್ತಾ ಹೋಗಿ. ಸ್ಪೀಕ್, ರೀಡ್, ರೈಟ್ ಅಲ್ಲ ಅಂದರೆ ಓದೋಕ್ಕೆ ಬರೆಯೋದು ಮತ್ತು ಮಾತಾಡೋಕ್ಕೆ ಬರುತ್ತಂತ ಅರ್ಥ ಇದು. ಸೊ ಅಪ್ಲೋಡ್ ಡೀಟೇಲ್ಸ್. ಸೊ ಇಲ್ಲಿ ಕೇಳ್ತಾ ಹೋಗುತ್ತೆ SLCದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋಕು. ಅದು ಸ್ಕ್ಯಾನ್ ಮಾಡಿರೋ ಫೈಲು PDF ಫಾರ್ಮೇಟಲ್ಲಿ ಇರಬೇಕು ಮತ್ತು ಲೆಸ್ ದೆನ್ 1 MB ಇರಬೇಕು. ಹಂಗಾದ್ರಷ್ಟೇ ಅದು ತಾಣ್ತಾ ಹೋಗುತ್ತೆ. 10+2 ಆರ್ ಇಂಟರ್ಮೀಡಿಯೇಟ್ ಅಂದರೆ PUC, ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್, ನಿಮ್ಮ ಡಿಗ್ರಿ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ನೀವು ಯಾವ್ದಾದ್ರು ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಹಾಕ್ಬೇಕು. ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಬಟನ್ ಕಾಣುತ್ತಲ್ವ, ಸಬ್ಮಿಟ್ ಅಂತ ಕೊಟ್ಟರೆ ಅದು ಅಪ್ಲಿಕೇಶನ್ ತಗೊಳುತ್ತೆ. ಸೊ ಸಬ್ಮಿಟ್ ಮಾಡಾದ್ಮೇಲೆ ಇಲ್ಲಿ ನೀವು ಫೀ ಪೇಮೆಂಟ್ ಮಾಡಬೇಕು. ಫೀ ಪೇಮೆಂಟ್ ಮಾಡೋಕ್ಕೆ ಇಲ್ಲೊಂದು ಇದಿದೆ, SBI ಕಲೆಕ್ಟೆಡ್ ಪ್ರೊಸೀಜರ್ ಆರ್ ಪೇಮೆಂಟ್ ಲಿಂಕ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, SBI ಕಲೆಕ್ಟ್ ಲಿಂಕ್ ಅಂತ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ, SBI ಕಲೆಕ್ಟ್ ಲಿಂಕ್ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಈ ರೀತಿ SBIದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು, ನೋಟಿಫಿಕೇಶನ್ ಡೇಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕೇಳ್ತಾ ಹೋಗುತ್ತೆ. ಓಕೆ, ಎಂಟರ್ ದ ಪೇಮೆಂಟ್ ಡೀಟೇಲ್. ಸೊ ಪೇಮೆಂಟ್ ಕ್ಯಾಟಗರಿ, ನೇಮ್ ಆಫ್ ಅಪ್ಲಿಕೆಂಟ್ ಎಂಟ್ರಿ ಮಾಡಿ, ಯಾವ ಪೋಸ್ಟಿಗೆ ಅಪ್ಲೈ ಮಾಡಿದ್ರೆ, ನೀವು ಯಾವ ಬ್ರಾಂಚ್ ಅನ್ನೋದು ಸೆಲೆಕ್ಟ್ ಮಾಡಿದರೆ ಪೋಸ್ಟ್ ಅಪ್ಲೈಡ್ ಫಾರ್ ಎಲೆಕ್ಟ್ರಿಕಲ್ ಆದರೆ ಎಲೆಕ್ಟ್ರಿಕಲ್ ಕೊಡಿ. ಸೊ ನಿಮ್ಮ ಹೆಸರು ಕೊಡಿ, ದೆನ್ ಮೊಬೈಲ್ ನಂಬರ್. ಸೊ ಅಪ್ಲಿಕೇಶನ್ ಫೀಸ್ ಬರುತ್ತೆ. ಸೊ ನೀವು ಪೋಸ್ಟ್ ಸೆಲೆಕ್ಟ್ ಮಾಡಿದರೆ ಕ್ಯಾಟಗರಿ ಬೇಸ್ಡ್ ಮೇಲೆ ಅದು ಅಪ್ಲಿಕೇಶನ್ ಫೀಸ್ ಡಿಫಾಲ್ಟಾಗಿ ಬರುತ್ತೆ. ಆ ಫೀಸನ್ನು ನೀವು ಪೇ ಮಾಡಬೇಕು. ಸೊ ಇಲ್ಲೇನಿದೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು, ಇಮೇಲ್ ID ಹಾಕಿ, ಐ ರೀಡ್ ಆ್ಯಂಡ್ ಅಗ್ರಿ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಅಂತ ನೆಕ್ಸ್ಟ್ ಅಂತ ಕೊಟ್ಟರೆ ಪೇಮೆಂಟ್ ಲಿಂಕಿಗೆ ಹೋಗುತ್ತೆ. ಸೊ ಆ ಪೇಮೆಂಟ್ ಲಿಂಕಲ್ಲಿ ಒಂದು QR ಕೋಡ್ ಬರುತ್ತೆ, ಇನ್ನೊಂದು ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಬರುತ್ತೆ. ನಿಮಗೆ ಯಾವುದು ಈಸಿ ಆಗುತ್ತೋ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ಬೆಟರ್ QR ಕೋಡ್ ಸ್ಕ್ಯಾನ್ ಮಾಡಿದರೆ ನೀವು ಇದರ ಗೂಗಲ್ ಪೇ, ಫೋನ್ಪೇ ಇಂದನಾದ್ರೂ ಅಮೌಂಟನ್ನು ಪೇ ಮಾಡ್ಬೋದು. ಸೊ ಇದಿಷ್ಟು ಡೀಟೇಲ್ ಅಪ್ಲಿಕೇಶನ್ ಹಾಕೋ ಡೀಟೇಲ್ ಪ್ರೊಸೀಜರು ಮತ್ತು ನೋಟಿಫಿಕೇಶನ್ ಡೀಟೇಲ್ಸ್ ಇದೆ. ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕಾನ್ ಮೇಲೆ